ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬ್ಲೂ ಡೇ ನೀಲಿ ದಿನ. ಶಾಲೆಯಲ್ಲಿ ನೀಲಿ ದಿನನ ಆಚರಿಸೋಕ್ಕೆ ಕಾರಣ ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು, ಭಾರತದ ರಾಷ್ಟ್ರ ಪಕ್ಷಿ, ಇದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ. ನೀಲಿ ಬಣ್ಣ ಅಂತ ಹೇಳಿದ್ರೇ ನಂಬಿಕೆ, ನಿಷ್ಠೆ, ಬುದ್ಧಿವಂತಿಕೆ, ವಿಶ್ವಾಸ ಮತ್ತು ಸತ್ಯನ ಸಂಕೇತಿಸುವಂಥದ್ದು. ನೀಲಿ ಬಣ್ಣ ಅಂದ ಕೂಡಲೇ ನೆನಪಾಗೋದು ಹೊಳೆಯುವ ಸಮುದ್ರ, ನೀಲಿ ಆಕಾಶ ಎಲ್ಲವೂ ಸಹ ನೀಲಿ ಬಣ್ಣದ್ದಾಗಿದೆ. ಇದನ್ನು ಆಚರಿಸುವ ಮುಖ್ಯ ಉದ್ದೇಶ ಏನು ಅಂದರೆ ಮಕ್ಕಳಲ್ಲಿ ನೀಲಿ ಬಣ್ಣದ ಮಹತ್ವ ಮತ್ತು ಕೌಶಲ್ಯನ ಅಭಿವೃದ್ಧಿಪಡಿಸೋದಾಗಿದೆ. ನೀಲಿ ಬಣ್ಣದಲ್ಲಿರುವಂತಹ ಜಲಚರಗಳಾಗಿರಬಹುದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಇದರ ಮಹತ್ವನ ಕೂಡ ತಿಳಿಸುವಂಥದ್ದು ಇದರ ಮುಖ್ಯ ಉದ್ದೇಶ. ನನ್ನ ಮಗನ ಸ್ಕೂಲಲ್ಲಿ ಈ ನೀಲಿ ದಿನಾನ, ಬ್ಲೂ ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ನೀರನ್ನು ಉಳಿಸ್ಬೇಕು, ನೀರಲ್ಲಿರುವಂತಹ ಜಲಚರಗಳ ಬಗ್ಗೆನೂ ಅರಿವು ಮೂಡಿಸುವಂಥ ಕಾರ್ಯ ಮಾಡಿದ್ದಾರೆ. ನಮ್ಮ ರಾಜ್ಯದ ರಾಜ್ಯ ಪಕ್ಷಿ ಇಂಡಿಯನ್ ರೂಲರ್, ನೀಲಕಂಠ ಪಕ್ಷಿ. ಯಾಕೆ ಅಂತ ಹೇಳಿದ್ರೆ ಇದು ನೀಲಿ ಬಣ್ಣ ಹೊಂದಿರೋದ್ರಿಂದ ಇದಕ್ಕೆ ನೀಲಕಂಠ ಪಕ್ಷಿ ಅಂತ ಹೇಳಿ ಕರೀತಾರೆ. ಇದು ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚಾಗಿ ಕಾಣಕ್ಕೆ ಸಿಗುತ್ತೆ. ಈಗ ಬಿಹಾರ್, ಒಡಿಶಾ, ತೆಲಂಗಾಣದಲ್ಲೂ ಕೂಡ ಅವರು ರಾಜ್ಯ ಪಕ್ಷಿಯಾಗಿ ಘೋಷಣೆ ಮಾಡಿದ್ದಾರೆ. ನೀಲಿ ಅಂದ ಕೂಡಲೇ ನೆನಪಾಗೋದು ಸಮುದ್ರ, ಆಕಾಶ, ಹಾಗೆ ಸಮುದ್ರದಲ್ಲಿರುವಂತಹ ಜಲಚರಗಳನ್ನು ನೋಡ್ಕೊಬರೋಣ. ಭಾರತದ ರಾಷ್ಟ್ರ ಪಕ್ಷಿ ನವಿಲು. ಇಂಡಿಯನ್ ನ್ಯಾಷನಲ್ ಬರ್ಡ್ ಈಸ್ ಪೀಕಾಕ್. ಪ್ಯಾವೋ ಕ್ರಿಸ್ಟಸ್ ಅಂತ ಹೇಳಿ ವೈಜ್ಞಾನಿಕವಾಗಿ ಕರೀತಾರೆ. ವರ್ಣರಂಜಿತ ಮತ್ತು ಹಂಸಗಾತ್ರದ ಪಕ್ಷಿ ಇದು. ಗಂಡು ನವಿಲುಗಳನ್ನ ನವಿಲು ಅಂತ ಕರೀತಾರೆ, ಹೆಣ್ಣು ನವಿಲುಗಳನ್ನ ಪೀಹೆನ್ಸ್ ಅಂತ ಕರೀತಾರೆ. ಆದರೆ ಲಿಂಗಗಳನ್ನ ಆಡು ಮಾತಲ್ಲಿ ನವಿಲು ಅಂತ ಹೇಳಿ ಕರೀತಾರೆ. ಭಾರತ ಸರ್ಕಾರ ಜೂನ್ 9, 2006ರಂದು ಬಂಕಾಪುರವನ್ನು ನವಿಲು ಅಭಯಾರಣ್ಯ ಅಂತ ಹೇಳಿ ಘೋಷಿಸಿದೆ. ಇದು ಹಾವೇರಿ ಜಿಲ್ಲೆಯಲ್ಲಿದೆ. ಇನ್ನೊಂದು ಆದಿಚುಂಚನಗಿರಿಯಲ್ಲಿ ನವಿಲು ಧಾಮ ಇದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.